ಇನ್ನು ರಾಜ್ಯದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಸಹಜವಾಗಿಯೇ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಕಾವೇರಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿದೆ. ಮತ್ತೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಭೂಕುಸಿತದ ಭೀತಿ ಆವರಿಸಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಾವೇರಿ ಆರ್ಭಟಕ್ಕೆ ಕೊಚ್ಚಿ ಹೋದ ವೆಲ್ಲೆಸ್ಲಿ ರಸ್ತೆ, ನಿಮಿಷಾಂಬ ದೇಗುಲ ಮತ್ತೆ ಓಪನ್. ಕರುನಾಡಿನ ಹಲವೆಡೆ ಮಳೆಯಬ್ಬರ ತಗ್ಗಿದ್ರೂ ಅವಾಂತರ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ರಾತ್ರಿ ಕೆಆರ್ಎಸ್ನಿಂದ ಕಾವೇರಿ ನದಿಗೆ 1,72,000 ಕ್ಯೂಸೆಕ್ ನೀರು ಹರಿಸಿದ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆಯ ಬಳಿಯ ನದಿಯ ತಡೆಗೋಡೆ ಹಾಗೂ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅಪಾರ ಪ್ರಮಾಣದ ನೀರು ನದಿಗೆ ಬಂದ ಪರಿಣಾಮ 220 ವರ್ಷಗಳ ಐತಿಹಾಸಿಕ ಉಳ್ಳ ವೆಲ್ಲೆಸ್ಲಿ ಸೇತುವೆ 92ರ ಬಳಿಕ ಕಾವೇರಿ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಕೆಆರ್ಎಸ್ ಹೊರಹರಿವಿನ ಪ್ರಮಾಣ ಇಳಿಕೆ ಕಂಡಿದ್ದು ನಿಮಿಷಾಂಬ ದೇಗುಲ ಮತ್ತೆ ಓಪನ್ ಆಗಿದೆ. ಎಂದಿನಂತೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಕಳೆದ ರಾತ್ರಿ ಕೆಆರ್ಎಸ್ ಡ್ಯಾಂನಿಂದ 1,72,161 ಕ್ಯೂಸೆಕ್ ನೀರು ಬಿಟ್ಟಿದ್ದ ಪರಿಣಾಮ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿ ಭಕ್ತರಿಗೆ ನಿಷೇಧ ಹೇರಲಾಗಿತ್ತು. ಮೇಕೆದಾಟು ಸಂಗಮದ ಬಳಿ ಕಾವೇರಿ ವೈಭವ, ಡ್ರೋನ್ ಕ್ಯಾಮೆರಾದಲ್ಲಿ ಮನಮೋಹಕ ದೃಶ್ಯ. ಕೆಆರ್ಎಸ್ ಡ್ಯಾಂಗೆ 1,00,000 ಕ್ಯೂಸೆಕ್ ಹೊರಹರಿವು ಹಿನ್ನೆಲೆಯಲ್ಲಿ ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ. ಮೇಕೆದಾಟು ಸಂಗಮದ ಬಳಿ ಕಾವೇರಿ ತುಂಬಿ ಹರಿತಾ ಇರುವ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರು ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಕೆಆರ್ಎಸ್ ಕಬಿನಿಯಿಂದ ಅಪಾರ ಹೊರಹರಿವು, ಕೊಳ್ಳೇಗಾಲದ 9 ಗ್ರಾಮಗಳಿಗೆ ಜಲದಿಗ್ಬಂಧನ. ಕೆಆರ್ಎಸ್ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಕೊಳ್ಳೇಗಾಲದ 9 ಗ್ರಾಮಗಳಿಗೆ ಜಲದಿಗ್ಬಂಧನ ಏರ್ಪಟ್ಟಿದೆ. ಇದರಿಂದ ದಾಸನಪುರ, ಹಳೆ ಅಣಗಳ್ಳಿ ಗ್ರಾಮದ ಸಂಪರ್ಕ ಕಟ್ ಆಗಿದೆ. ಇನ್ನು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು ಫ್ಲಡ್ ಸಿಚುವೇಶನ್ ಅಂತ ಆಗತ್ತೆ ಅಂತ ಮುಂಜಾಗ್ರತಾ ಕ್ರಮಗಳನ್ನ ಕಳೆದ 1 ತಿಂಗಳಿಂದ ಪ್ಲಾನ್ ಮಾಡಿ ಕಳೆದ 15 ದಿನಗಳಿಂದ ಒಂದು ಆಕ್ಷನ್ ಪ್ಲಾನ್ ರೀತಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. 2 ಅನ್ಇನ್ಹ್ಯಾಬಿಟೆಡ್ ಇದೆ, 9 ಗ್ರಾಮಗಳಲ್ಲಿ ಒಂದು ಪೊಟೆನ್ಷಿಯಲ್ ರಿಸ್ಕ್ ಇರುವಂಥದ್ದು ಐಡೆಂಟಿಫೈ ಮಾಡಿದ್ದೇವೆ. ನಮ್ಮಲ್ಲಿ ರಿವರಿನ್ ಫ್ಲಡ್ಡಿಂಗ್ ಅಂತ ಮಳೆ ಜಾಸ್ತಿ ಬಂದು ಡೈರೆಕ್ಟ್ ಆಗಿ ಇದಾಗೋದನ್ನ ರಿವರಿನ್ ಫ್ಲಡ್ಡಿಂಗ್ ಅಂತ ಆಗುವಂಥದ್ದು. ಅದು ಮೇನ್ಲಿ ಕಬಿನಿ, ನುಗು ಮತ್ತು ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಟ್ಟಾಗ ಮುಂಜಾಗ್ರತಾ ಕ್ರಮವಾಗಿ 3 ದಿನ ಮುಂಚೆನೆ ಇಲ್ಲಿ ಏನು ದಾಸನಪುರಗೆ ನಾವು ಬಂದಿದ್ದೀವಿ, ಕೊಳ್ಳೇಗಾಲ ತಾಲೂಕು ದಾಸನಪುರ, ಇಲ್ಲಿ ಒಂದು 170 ಜನರನ್ನ ತುಂಬಾ ಕನ್ವಿನ್ಸ್ ಮಾಡಿ ನಾವು ಶಿಫ್ಟ್ ಮಾಡಿದ್ವಿ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ, ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಆತಂಕ. ಶಿರಾಡಿ ಘಾಟ್ನಲ್ಲಿ ನೋಡುತ್ತಾ ಇದ್ದಂತೆ ಭಾರೀ ಶಬ್ದದೊಂದಿಗೆ ಗುಡ್ಡ ಕುಸಿದಿದೆ. ಪರಿಣಾಮ ಕೆಲವೇ ನಿಮಿಷಗಳಲ್ಲಿ ತೆರವಾಗಿದ್ದ ರಸ್ತೆ ಮತ್ತೆ ಬಂದ್ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದ್ದು ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಮನೆ ಮಾಡಿದೆ. ಈ ಮಧ್ಯೆ ದೊಡ್ಡ ತಪ್ಪಲು ಬಳಿ ಮಣ್ಣಿನಡಿ ಸಿಲುಕಿರುವ ವಾಹನಗಳನ್ನು ಹೊರತರಲು ಹರಸಾಹಸ ಪಡುತ್ತಿದ್ದಾರೆ. ಕ್ರೇನ್ ಮೂಲಕ ಕಂಟೈನರ್, ಟ್ಯಾಂಕರ್ ಎಳೆದು ತರಲಾಗಿದೆ. ಹಾಸನದಲ್ಲಿ ವರುಣನ ಅವಾಂತರ, ಕೆರೆ ಕೋಡಿ ಒಡೆದು ಜಮೀನುಗಳು ಜಲಾವೃತ. ಹಾಸನದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಆಲೂರಿನ ಕಣತೂರು ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದ್ದು ಅಡಿಕೆ, ಶುಂಠಿ ಬೆಳೆಗಳು ಸಂಪೂರ್ಣ ನಾಶವಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಶೃಂಗೇರಿಯಲ್ಲಿ ಎತ್ತ ನೋಡಿದ್ರೂ ನೀರೋ ನೀರು, 100 ಎಕರೆ ಹೊಲ ಗದ್ದೆಗಳಿಗೆ ಜಲಪಹರೆ. ಕಾಫಿ ನಾಡಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಇದರಿಂದ ತುಂಗಾ ನದಿ ಭೋರ್ಗರೆದು ಹರಿಯುತ್ತಿದ್ದಾಳೆ. ಶೃಂಗೇರಿಯಲ್ಲಿ ಜನರ ಬದುಕು ಮುರಾಬಟ್ಟೆಯಾಗಿದ್ದು 100 ಎಕರೆ ಹೊಲಗದ್ದೆ ತೋಟಗಳಿಗೆ ಜಲಬೇಲಿ ಹಾಕಿದೆ. ಶೃಂಗೇರಿ ಪಾರ್ಕಿಂಗ್ ಏರಿಯಾ, ಕಪ್ಪೇಶಂಕರ ನಾರಾಯಣ ದೇಗುಲ, ಗಾಂಧಿ ಮೈದಾನದಲ್ಲಿರುವ ಅಂಗಡಿಗಳು ಸಂಪೂರ್ಣ ನೀರಿನಿಂದ ಆವೃತವಾಗಿದೆ. ಒಟ್ಟಿನಲ್ಲಿ ಮಹಾಮಳೆ 108 ಅವಾಂತರಗಳನ್ನು ಸೃಷ್ಟಿಸುತ್ತಿದ್ದು ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.